ಓಂ ತತ್ರ ತತ್ರ ಸ್ಥಿತೋ ವಿಷ್ಣುಃ ತತ್ತಚ್ಛಕ್ತಿಃ ಪ್ರಬೋಧಯನ್ ಏಕ ಏವ ಮಹಾಶಕ್ತಿಃ ಕುರುತೆ ಸರ್ವಮಂಜಸ ದ್ರವ್ಯಂ ಕರ್ಮ ಚ ಕಾಲಶ್ಚ ಸ್ವಭಾವೋ ಜೀವ ಏವ ಚ ಯದನುಗ್ರಹತಃ ಸಂತಿ ನ ಸಂತಿ ಯದುಪೇಕ್ಷಯಾ ಮಯಿ ಸ್ಥಿತೋ ಮದಂಗೇಷು ಸ್ವತಂತ್ರೋ ವ್ಯಾಪ್ತವಾನ್ ಹರಿಃ ಸ ವಿಷ್ಣುಶ್ಚ ಸ್ವತಂತ್ರಂ ಮಾಂ ಸ್ವೇಚ್ಛಯಾ ವರ್ತಯತ್ಯಜಃ ಸ್ವಾತ್ಮನಸ್ತಸ್ಯ ಪೂಜಾ ಸ್ಯುಃ ಮನೋ ವಾಕ್ಕಾಯ ವರ್ತಯಃ ಮಮೈತಾಃ ಇತಿ ಕರ್ತಾರಂ ಉದ್ದೇಶ್ಯಂಚ ಹರಿಂ ಸ್ಮರೇತ್. ಆಲೋಟ್ಯ ಸರ್ವಶಾಸ್ತ್ರಾಣಿ ವಿಚಾರ್ಯ ಚ ಪುನಃ ಪುನಃ ಇದಮೇಕಂ ಸುನಿಷ್ಪನ್ನಂ ಧ್ಯೇಯೋ ನಾರಾಯಣ ಸದಾ. ಸ್ಮರ್ತವ್ಯ ಸತತಂ ವಿಷ್ಣುಃ ವಿಸ್ಮರ್ತವ್ಯೋ ನ ಜಾತುಚಿತ್ ಸರ್ವೇ ವಿಧಿನಿಷೇಧಾ ಸ್ಯುಃ ಏತಯೋರೇವ ಕಿಂಕರಾಃ. ನಮೋ ಭಗವತೆ ತಸ್ಮೈ ವ್ಯಾಸಾಯ ಅಮಿತ ತೇಜಸೇ ಯಸ್ಯ ಪ್ರಸಾದಾದ್ ವಕ್ಷ್ಯಾಮಿ ನಾರಾಯಣ ಕಥಾಮಿಮಾಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಶ್ರೀಮನ್ಮಹಾಭಾರತದ ಪ್ರಧಾನವಾದ ಘಟ್ಟಕ್ಕೆ ನಾವು ತಲುಪಿದ್ದೇವೆ. ಇಲ್ಲಿ ಪರಮಾತ್ಮನ ವಿಚಿತ್ರವಾಗಿರುವಂತಹ ಲೀಲೆ, ಭಗವಂತನ ಮಾಯೆ, ಪರಮಾತ್ಮನ ಸಂಕಲ್ಪ, ಪರಮಾತ್ಮನ ಆಟ. ಮಕ್ಕಳೊಟ್ಟಿಗೆ ಆಟವಾಡಿದಂತೆ ಎಲ್ಲ ಜೀವರಾಶಿಗಳ ಜೊತೆಯಲ್ಲಿ ಭಗವಂತ ಆಟವಾಡ್ತಾನೆ. ಆ ಆಟವಾಡುವ ಬಗೆಯನ್ನು, ಕ್ರಮವನ್ನು ಹೇಳ್ತಾರೆ. ಪರಮಾತ್ಮ ಆಟವಾಡುವುದು ಅವರವರ ಕರ್ಮಾನುಸಾರ. ಯಾರ ಕರ್ಮ ಏನೋ ಅದಕ್ಕೆ ತಕ್ಕಂತೆ ಅವರಿಗೆ ಫಲ ಸಿಗ್ತದೆ. ಭಗವಂತನಿಗೆ ಅವರಿಗೆ ದುಃಖವನ್ನು ಕೊಡುವಲ್ಲಿ ಅವರಿಗೆ ಖುಷಿ ಇಲ್ಲ, ಅಥವಾ ತಾನು ಸುಖವನ್ನು ಕೊಟ್ಟೆ ಅಂತನ್ನುವುದಕ್ಕಾಗಿ ಭಗವಂತ ಕರ್ಮವಿಲ್ಲದೆ ಸುಖವನ್ನು ಕೊಡಬಲ್ಲೆ ಅಂತ ಪರಮಾತ್ಮ ಕೊಡುವುದಿಲ್ಲ. ಕರ್ಮಕ್ಕೆ ತಕ್ಕಂತೆ ಫಲವನ್ನು ಕೊಡ್ತಾನೆ. ಭಗವಂತ ಆಟವಾಡ್ತಾನೆ, ನಮ್ಮನ್ನು ಆಡಿಸ್ತಾನೆ. ಆಡಿಸುವ ಭಗವಂತನಿಗೆ ದಣಿವಿಲ್ಲ. ಆದರೆ ಪರಮಾತ್ಮನ ಆಟಕ್ಕೆ ಸಿಕ್ಕು ಬಿದ್ದ ನಮಗೆ ಮಾತ್ರ ದಣಿವು. ಭಗವಂತ ನಿಸ್ಪೃಹ. ನಾವು ಶೋಕಮೋದಗಳಿಗೆ ನಾವು ಸಸ್ಪೃಹರು. ಸುಖ ಬೇಕು, ದುಃಖ ಬೇಡ ಎನ್ನುವ ತೀವ್ರವಾಗಿರುವಂತಹ ಲೈಕ್ಸ್ ಆ್ಯಂಡ್ ಡಿಸ್ಲೈಕ್ಗಳನ್ನು ಇಟ್ಟುಕೊಂಡವರು ನಾವು. ಹಾಗಾಗಿ ಇದೆಲ್ಲ ಜಗತ್ತಿನ ನಾನಾ ವಿಧವಾದ ಪೀಡೆಗಳೆಲ್ಲ ನಮಗೆ. ಆಡುವ ದೇವರಿಗೆ ಯಾವುದರ ಲೇಪವಿಲ್ಲ. ಜೇಡರ ಹುಳ ತಾನು ಕಟ್ಟಿದ ಜಾಲದಲ್ಲೆಲ್ಲ ಓಡಾಡತ್ತೆ. ಆದರೆ ಆ ಜಾಲ ಎಂದೆಂದಿಗೂ ಅದಕ್ಕೆ ಕಾಲಿಗೆ ಹತ್ತುವುದಿಲ್ಲ, ಕೈಗೆ ಹತ್ತುವುದಿಲ್ಲ. ಬೇರೆಯವರು ಯಾರೇ ಆ ಜಾಲವನ್ನು ಮುಟ್ಟಲಿ, ಆ ಜಾಲ ಅವರಿಗೆ ಕೈ ಹತ್ತಿ ಬಿಡ್ತದೆ. ಹೀಗೆ ಭಗವಂತ ಮಾಡಿಸಿದ ಕರ್ಮಗಳ ಜಾಲದಲ್ಲಿ ಪರಮಾತ್ಮ ಸಿಕ್ಕದೆ ತಾನು ದೂರವಾಗಿರ್ತಾನೆ, ಅಲಿಪ್ತನಾಗಿರ್ತಾನೆ. ಅಸಂಗೋಹ್ಯಯಂ ಪುರುಷಃ ಅಸಂಗೋ ನಹಿ ಸಜ್ಜತೆ ಅವ್ಯಥೋ ನ ವ್ಯಥತೆ ನರಿಷ್ಯತೆ. ಹೀಗೆ ಭಗವಂತ ಇರುವಂತಹದ್ದು. ಈ ಭಗವಂತನ ಈ ವಿಧವಾದ ಅಸಂಗ ಮಹಿಮೆಯನ್ನು ಅವಶ್ಯವಾಗಿ ಸ್ಮರಣೆ ಮಾಡಿ 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 ನಾವು ಅಸಂಗರಾಗುವ, ನಾವು ಕರ್ಮಲೇಪರಹಿತರಾಗುವ, ದುಃಖ ಮುಕ್ತರಾಗುವ ಅವಕಾಶ, ಭಾಗ್ಯ ಪಡೆಯಬೇಕು. ಭಗವಂತನಿಗೆ ಈ ವಿಧವಾಗಿರತಕ್ಕ ಅಸಂಗತ್ವವನ್ನು ನಾವು ತಿಳಿತೇವೆ. ಪರಮಾತ್ಮ ಯಾರಿಂದ ಯಾವ ಕರ್ಮವನ್ನು ಮಾಡ್ತಾನೆ ಅಂತನ್ನುವುದನ್ನು ನೋಡಿದಾಗ ಪರಮಾಶ್ಚರ್ಯವಾಗುತ್ತೆ. ಇಂಥವರು ಹೀಗೆ ಮಾಡಿದರೆ ಅನ್ನುವುದು ಪ್ರಶ್ನೆ. ಆ ಪ್ರಶ್ನೆಯ ಕಗ್ಗಂಟನ್ನು ಏನು ಮಾಡಿದರೂ ಬಿಡಿಸ್ಲಿಕ್ಕಾಗದೇ ಇದ್ದಂತಹ ಅದು ಭಯಾನಕವಾಗಿರುವ ಪ್ರಶ್ನೆಯಾಗತ್ತೆ.
ಯಾವ ಧರ್ಮರಾಜ ಜೂಜಾಟಕ್ಕೆ ಈಗ ನಿಂತು ಕೈಯಲ್ಲಿ ಲೆತ್ತ ಹಿಡಿದು ಜೂಜು ಆಡ್ತಾ ಇದ್ದಾನೆ, ಅದೇ ಧರ್ಮರಾಜ ಅದೇ ಕೈಗಳಿಂದ ಅದೇ ದ್ರೌಪದಿಯನ್ನು ಜೊತೆಗಿಟ್ಕೊಂಡು ಯಜ್ಞವನ್ನು ಮಾಡಿದ, ರಾಜಸೂಯ ಮಾಡಿದ, ತನ್ನ ಪವಿತ್ರವಾದ ಕೈಗಳಿಂದ ಶ್ರೀಕೃಷ್ಣ ಪರಮಾತ್ಮನ ಅಗ್ರಪೂಜೆಯನ್ನ ಮಾಡಿ ಅವನ ವಿಶೇಷವಾದ ಕಾರುಣ್ಯ ಅನುಗ್ರಹವನ್ನು ಪಡೆದ. ಕೆಲವೇ ದಿನಗಳ ಹಿಂದೆ ಅಗ್ರಪೂಜೆಯನ್ನು ಮಾಡಿದ ಪವಿತ್ರವಾಗಿರುವ ಹಸ್ತಗಳಿಂದ ಈಗ ಜೂಜಾಟ ಪ್ರಾರಂಭವಾಗಿದೆ. ಆ ಜೂಜಾಟಕ್ಕೆ ಇತಿ ಇಲ್ಲ, ಮಿತಿ ಇಲ್ಲ. ಜೂಜಾಟದಲ್ಲಿ ಕೊನೆವರೆಗೂ ಆಶೆ, ಆಕಾಂಕ್ಷೆ, ಹೋಪ್ಸ್ ಇದು ಬೆಳೀತಾ ಹೋಗುತ್ತೆ. ನಾನು ಎಲ್ಲೋ ಒಂದು ಮೂಲೆಯಲ್ಲಿ ಕೊನೆಗೂ ಒಮ್ಮೆ ಗೆಲ್ಲಬಹುದು, ಗೆಲ್ಲುವುದು ಪ್ರಾರಂಭವಾದರೆ ನನಗೆ ಗೆಲುವೇ ಆಗ್ತಾ ಹೋಗುತ್ತೋ ಏನೋ ಎನ್ನುವ ಹಂಬಲದಿಂದ ತಾನು ತನಗಿದ್ದ ಬಿದ್ದ ಎಲ್ಲ ವಿಧವಾದ ಐಶ್ವರ್ಯಗಳನ್ನು ಕೂಡ ತೆತ್ತ. ಆ ಜೂಜಾಟದ ಪಣಕ್ಕೆ ಇಟ್ಟ. ಎಷ್ಟು ಇಟ್ಟರೂ ಅವನಿಗೆ ತೃಪ್ತಿ ಇಲ್ಲವೋ ಏನೋ ಅಂತನ್ನುವಂತೆ ಅವನು ಒಂದಾದ ಮೇಲೆ ಒಂದು ಜೂಜಾಟಕ್ಕಿಟ್ಟ. ಕಳಕೊಂಡ ಕಳೆದುಕೊಳ್ಳುವುದಕ್ಕೆ ಜೂಜಾಟ ಎನ್ನುವುದಾಯಿತು. ಎಲ್ಲವನ್ನು ಕಳಕೊಂಡ ಮೇಲೆ, ಐಶ್ವರ್ಯವನ್ನೆಲ್ಲವನ್ನು ಕಳಕೊಂಡ ಮೇಲೆ ನಿನ್ನ ಬಿಲಾಂಗಿಂಗ್ಸ್ ಇನ್ನೊಂದಿಲ್ಲೇನು ಅಂತ ಕೇಳಿದ. ನಿನ್ನ ಬಿಲಾಂಗಿಂಗ್ಸ್ ಇನ್ನೊಂದೇನು ಇಲ್ಲ ಅಂತ ಕೇಳಿದಾಗ ಏನಿಲ್ಲ ಅಂತಂದ. ಯಾಕಿಲ್ಲ? ನಿನ್ನ ತಮ್ಮ ಇದ್ದಾನಲ್ಲ ನಕುಲ, ಸಹದೇವ, ಸರಿ ಅವನನ್ನು ಇಡ್ತೇನೆ ನಾನು ಅಂತ ಪಣಕ್ಕಿಟ್ಟ. ಅವನನ್ನಿಟ್ಟಾಗ ಮೊದಲಿಗೆ ನಕುಲನನ್ನ, ಆಮೇಲೆ ಸಹದೇವನನ್ನ ಪಣಕ್ಕಿಟ್ಟಾಗ ಅವನನ್ನು ಕಳಕೊಂಡ. ಕೊನೆಗೆ ಅರ್ಜುನ. ಜನರನ್ನ, ಮನುಷ್ಯರನ್ನ ಪಣಕ್ಕಿಡೋದೆಂದಾದ್ರೂ ಉಂಟೆ? ಇದು ಮಾಯಾಮೋಹಗಳ ಸೀಮಾತೀತವಾದ ವಿಷಯವಲ್ಲೇನಿದು. ಮನುಷ್ಯ ಹಣ ಕಳ್ಕೊತಾನೆ, ಮನೆ ಕಳ್ಕೊತಾನೆ, ಮನುಷ್ಯರನ್ನು ಕಳ್ಕೊಳ್ಳುವುದಿಲ್ಲ, ಜೂಜಾಟಕ್ಕಿಡುವುದಿಲ್ಲ. ಮಟ್ಕ ಆಡೋರು ಕೂಡ ನಾನು ಕೇಳಿದ್ದೀನಿ, ಹಣ ಕಾಸು ಇಡ್ತಾರೆ, ಮನೆ ಮತ್ತೊಂದು ಮುಗಿದೊಂದು ಇಡುತ್ತಾರೆ, ಆದರೆ ಮನುಷ್ಯರನ್ನು ಇಡುವುದಿಲ್ಲ. ಧರ್ಮರಾಜನಿಗೆ ಎಲ್ಲಿಂದ ಪ್ರೇರಣೆ ಆಯಿತು ತನ್ನ ನಕುಲನನ್ನ, ಪ್ರಿಯ ನಕುಲನನ್ನು ಇಡಬೇಕು ಅಂತ? ಪ್ರೀತಿಯ ಸಹದೇವನನ್ನ ಪಣಕ್ಕಿಡಬೇಕು ಅಂತ ಎಲ್ಲಿಂದ ಅವನಿಗೆ ಪ್ರೇರಣೆ ಬಂತು? ಯಾಕನಿಸಿತು ಅವನಿಗೆ ಅರ್ಜುನನ ತಾನು ಕಳ್ಕೊಂಡ್ರೂ ಚಿಂತೆ ಇಲ್ಲ, ಅಥವಾ ಅರ್ಜುನನನ್ನಿಟ್ಟು ಗೆಲ್ಲಬೇಕು ಅಂತ ಆಸೆಯಿಂದ ಇಟ್ಕೊಂಡು ಕಳ್ಕೊಂಡ್ಮೇಲೂ ಸಾಕಪ್ಪ, ಇನ್ನು ಮುಗಿದೋಯ್ತು, ಭೀಮ ಇದ್ದಾನೆ ಸಾಕು, ಅವನಿಂದ ನಾನು ಬದುಕುವುದಿದೆ ಅಂತ ಯಾಕೆ ಅನಿಸ್ಲಿಲ್ಲ ಅವನಿಗೆ? ವಿಧಿಯ ಆಟಕ್ಕೆ ಯಾಕೆಂತನ್ನುವ ಪ್ರಶ್ನೆ ಇಲ್ಲ, ಹೀಗೇಂತ ಉತ್ತರ ಮಾತ್ರ ಇದೆ ಅಲ್ಲಿ. ಯಾಕೆ ಹೀಗೆ ಅಂತನ್ನುವ ಪ್ರಶ್ನೆಗೆ ಇದು ಹೀಗೆ ಅಂತ ಉತ್ತರ. ಇದು ಹೀಗಾಗಬೇಕು, ಭಾವಿತ್ವಾಚ್ಚೈವ ಕಾರ್ಯಸ್ಯ, ಇದು ಈ ತರಹ ಆಗಬೇಕು, ಆಗತ್ತೆ. ಯಾಕಾಗತ್ತೆ ಅಂದ್ರೆ ಏನು? ಆಗಬೇಕು, ಆದ್ದರಿಂದ ಆಗತ್ತೆ ಅಂತೆಯೇ ಉತ್ತರ, ಅದಕ್ಕೆ ಬೇರೆ ಉತ್ತರವಿಲ್ಲ. ಹಾಗಾಗಿ ಧರ್ಮರಾಜನಿಗೆ ಅರ್ಜುನನನ್ನು ಕಳಕೊಂಡಾಗ ದುಃಖವಾಯಿತು ಅಂತನ್ನುವ ಮಾತು ಇರಲಿ, ಆ ರಭಸದಲ್ಲಿ ದುಃಖದ ವರ್ಣನೆಯನ್ನು ಮಾಡಿರ್ಲಿಕ್ಕಿಲ್ಲ, ಬಿಡ್ಲಿ. ಆದರೆ ಭೀಮನನ್ನು ಇಡುವಾಗ ಸಂಕೋಚವಿಲ್ಲದೆ ಮಹಾಪ್ರಾಣಿ ಧರ್ಮರಾಜ ಭೀಮನನ್ನು ನಾನು ಲೆತ್ತಕ್ಕಿಟ್ಟೆ ಅಂತಂದ, ಪಣಕ್ಕಿಟ್ಟೆ ಅಂತಂದ, ಕಳ್ಕೊಂಡ, ತನ್ನನ್ನಿಟ್ಟ, ಕಳ್ಕೊಂಡ, ದ್ರೌಪದಿಯನ್ನಿಟ್ಟ, ಕಳ್ಕೊಂಡ. ಮೊದಲು ದ್ರೌಪದಿಯನ್ನು ಇಟ್ಟ, ಆಮೇಲೆ ಧರ್ಮರಾಜನನ್ನ, ತನ್ನನ್ನು ತಾನು ಕಳ್ಕೊಂಡ. ಧರ್ಮರಾಜ ಮೊದಲು ತನ್ನನ್ನು ಕಳ್ಕೊಂಡ, ಆಮೇಲೆ ದ್ರೌಪದಿಯನ್ನ ಲೆತ್ತಕ್ಕಿಟ್ಟ, ಪಣಕ್ಕಿಟ್ಟ. ಈ ಮಾತಿನ ವಿಷಯದಲ್ಲಿ ಸ್ವಲ್ಪ ಗೊಂದಲವಿದೆ. ಏನೇ ಇರಲಿ, ಸ್ವಮಪಿ ಕ್ರಮೇಣ, ಶ್ರೀಮದ್ ಆಚಾರ್ಯರು ಹೇಳುವುದು ಮಾತ್ರ ಸ್ವಮಪಿ ಕ್ರಮೇಣ, ಮೊದಲು ನಕುಲ, ನಂತರ ಸಹದೇವ, ಆಮೇಲೆ ಅರ್ಜುನ, ಕೊನೆಗೆ ಭೀಮ, ಆಮೇಲೆ ದ್ರೌಪದಿ, ಎಲ್ಲ ಆದ ಮೇಲೆ ತನ್ನನ್ನು ತಾನು.
ಹೀಗೆ ಧರ್ಮರಾಜ ಇಟ್ಟು ಕಳಕೊಂಡದ್ದು, ಕೊನೆಗೆ ತನ್ನನ್ನು ತಾನು ಕಳಕೊಂಡದ್ದು. ಪಣಕ್ಕಿಟ್ಟ ಕಳಕೊಂಡ, ಎಲ್ಲವನ್ನ ಕಳಕೊಂಡಾದ ಮೇಲೆ ಯೋನೋ ನೇತ ಹೇಳ್ತಾರೆ. ಏವ ಮುಕ್ತೇತು ವಚನೆ ಧರ್ಮರಾಜೇನ ಧೀಮತ ದಿಗ್ದಿಗಿತ್ತೇವ ವೃದ್ಧಾನಂ ಸಭ್ಯಾನಂ ನಿಸ್ಸೃತಾಗಿರಹ. ಅವಸ್ಥೆ ಎಷ್ಟರ ಮಟ್ಟಿಗೆ ಬರ್ತದೆ ನೋಡಿ. ಧರ್ಮರಾಜ ತಲೆ ಕೆಳಸಿಕೊಂಡಿದ್ದ, ತಾನು ಪ್ರತಿಜ್ಞೆ ಮಾಡಿದ್ದ, ನಾನು ಜೂಜಾಟ ಬಿಟ್ಟು ಹೋಗುವುದಿಲ್ಲ ಅಂತ, ಏನೇ ಇರಲಿ ಪಣಕ್ಕಿಡ್ತೀನಿ ಅಂತ, ತನ್ನದೇನೇ ವಸ್ತು ಇದ್ರೂ ಅದನ್ನು ಇಡ್ತೇನೆ ಅಂತಂದಿದ್ದ. ದ್ರೌಪದಿಯನ್ನು ಇಟ್ಟ, ಕಳಕೊಂಡ ಅಂತನ್ನುವ ಮಾತು ಒಂದು ಕಡೆಗಿರಲಿ, ಆದರೆ ಕೂತ ಸಭಿಕರಿಗೆ ಬುದ್ಧಿ ಇರಲಿಲ್ವಾ? ಮಾರ್ಕೊಂಡಿದ್ರ, ವಿವೇಕ ಇಲ್ಲ, ಇದು ಅನ್ಯಾಯ ಅಂತ ಗೊತ್ತಾಗಲಿಲ್ಲ ಅವರಿಗೆ. ವೃದ್ಧರಿರಲಿಲ್ಲ, ಧರ್ಮ ಅಧರ್ಮಗಳ ವಿವೇಕ ಜ್ಞಾನ, ಓದಿದ್ದೆಲ್ಲ ಬರುಡು, ಶಾಸ್ತ್ರವೆಲ್ಲ ಇಷ್ಟಕ್ಕೆ ವ್ಯರ್ಥ. ಎಲ್ಲರೂ ಅಂತ ಇದ್ದಾರೆ, ಶಬ್ದಗಳು ಬರ್ತಾ ಇವೆ, ಶಬ್ದ ಮಾತು ಬರ್ತಾ ಇದೆ. ದಿಗ್ದಿಗಿತ್ತೇವ ವೃದ್ಧಾನಾಂ ಸಭ್ಯಾನಾಂ ನಿಸ್ಸೃತಾಗಿರಹ. ಧಿಕ್ಕಾರವಿರಲಿ ಧರ್ಮರಾಜನಿಗೆ, ಧಿಕ್ಕಾರವಿರಲಿ ದುರ್ಯೋಧನನಿಗೆ, ಧಿಕ್ಕಾರವಿರಲಿ. ದ್ರೌಪದಿಯನ್ನು ಪಣಕ್ಕಿಡ್ತಾನೆ ಅಂದ್ರೆ ಏನಿವನು? ಎಲ್ಲಿಟ್ಟಿದ್ದಾನೆ ಇವನು ಬುದ್ಧಿ? ಇವನಿಗೇನು ವಿವೇಕವಿದೆಯಾ? ಆಟಕ್ಕೇನಾದರೂ ವಿವೇಕವಿದೆಯಾ? ಈ ತರಹ ಮಾಡ್ತಕ್ಕದ್ದು ಅತ್ಯಂತ ಅನ್ಯಾಯ ಅಂತ ಪ್ರತಿಯೊಬ್ಬರು ಧಿಕ್ಕಾರ ಹಾಕ್ತಾ ಇದ್ದಾರೆ. ತಡೆದ ನಿಲ್ಲಿಸೋರಿಲ್ಲ. ಏನ ಧರ್ಮರಾಜ, ಏನ ಧೃತರಾಷ್ಟ್ರ, ಏನಿದೆ ಸಾಮ್ರಾಜ್ಯ? ರಾಜ ಅಂದ್ರೆ ಏನದು? ಎಲ್ಲವನ್ನು ಧರ್ಮವನ್ನು ಮೀರಿದವನ, ಧರ್ಮವನ್ನು ಮೀರಿದವನ. ಸಾಮ್ರಾಜ್ಯದ ಪಟ್ಟಾಭಿಷೇಕ ಆಗತ್ತೆ, ಸಾಮ್ರಾಜ್ಯದ ಪಟ್ಟಾಭಿಷೇಕ ಆಗತ್ತೆ. ಅಪ್ಪ ಮಗನಿಗೆ ಮಾಡ್ತಾನೆ, ಅಥವಾ ಜನ ಎಲ್ಲ ಸೇರಿ ಒಬ್ಬ ರಾಜನಿಗೆ, ರಾಜಪುತ್ರನಿಗೆ ಮಾಡ್ತಾರೆ, ಪಟ್ಟಾಭಿಷೇಕವನ್ನು ಮಾಡ್ತಾರೆ. ಪಟ್ಟಾಭಿಷೇಕವನ್ನು ಮಾಡಿದಾಗ ಬ್ರಾಹ್ಮಣೋತ್ತಮರೆಲ್ಲರೂ ಬಂದು ಶಂಖದಿಂದ ನೀರು ಹಾಕಿ ಅವನಿಗೆ ಅಭಿಷೇಕ ಮಾಡೋದುಂಟು. ಎಲ್ಲ ಮಾಡಿ ಆದ ಮೇಲೆ ಆಮೇಲೆ ಒಬ್ಬ ಮುಖ್ಯ ಪುರೋಹಿತ, ಅವನ ಹಿತೈಷಿ ಮಹಾಜ್ಞಾನಿ, ಆ ಜ್ಞಾನಿಯಾದಂತಹ ಒಬ್ಬ ವ್ಯಕ್ತಿ ತನ್ನ ಧರ್ಮದಂಡವನ್ನು ತೆಗೆದುಕೊಂಡು ಬಂದು ರಾಜನ ತಲೆ ಮೇಲೆ ಹೊಡಿತಾನೆ. ಇಕೋ ನೋಡಿ, ಇಷ್ಟೊತ್ತಿನವರೆಗೆ ನಿನಗೆ ಎಲ್ಲ ಬ್ರಾಹ್ಮಣರು, ಎಲ್ಲ ಕ್ಷತ್ರಿಯರು, ನಿನ್ನ ಹಿರಿಯರು ಎಲ್ಲರೂ ನಿನಗೆ ಅಭಿಷೇಕ ಮಾಡಿದರು. ನೀನು ಸಾಮ್ರಾಜ್ಯವನ್ನು ಹೊಂದಿದಿ. ತಿಳಿಬೇಡ, ಸಾಮ್ರಾಜ್ಯ ಅಂದರೆ ಸ್ವಾತಂತ್ರ್ಯವಲ್ಲ. ಧರ್ಮವನ್ನೂ ಮೀರುವ, ಪ್ರಜೆಗಳನ್ನೂ ಮೀರುವ, ಮನಸ್ಸಿಗೆ ಬಂದಂತೆ ಸ್ವೈರಾಚಾರ ಮಾಡುವ ಸ್ವಾತಂತ್ರ್ಯ ನಿನಗೆ ಸಿಕ್ಕಿತು ಅಂತ ತಿಳಿಬೇಡ. ನಿನ್ನ ಮೇಲೆ ಧರ್ಮದ ಅಂಕುಶವಿದೆ, ಧರ್ಮದಂಡವಿದೆ ಅಂತ ಹೇಳಿ 3 ಬಾರಿ ಧರ್ಮದಂಡವನ್ನ ಅವನ ತಲೆ ಮೇಲೆ ಹೆಟ್ಟಿ ಆ ಬ್ರಾಹ್ಮಣ ಕೆಳಗೆ ಕೂತ್ಕೋಬೇಕು. ಇಷ್ಟು ನಿಯಮವನ್ನು ನಾವು ಕೇಳ್ತೇವೆ. ಹೀಗಿರುವಾಗ ದಿಗ್ದಿಗಿತ್ತೇವ ಶಬ್ದಾನಾಂ ವೃದ್ಧಾನಾಂ ಸಭ್ಯಾನಾಂ ನಿಸ್ಸೃತಾಗಿರಹ ಚುಕ್ಷುಭೇಚ ಸಾ ಸಭಾರಾಜನ್ ರಾಜ್ಯಾಂ ಸಂಜಜ್ಞಿರೇ ಶುಚಃ. ಎಲ್ಲರ ಕಣ್ಣಲ್ಲಿ ನೀರು, ಎಲ್ಲರೂ ಬುಸುಗುಡ್ತಾ ಇದ್ದಾರೆ, ಅಳ್ತಾ ಇದ್ದಾರೆ, ದುಃಖ ಪಡ್ತಾ ಇದ್ದಾರೆ. ಯಾರಿಗೆ ಅದನ್ನು ತಡೆದು ನಿಲ್ಲಿಸುವುದಾಗ್ತಾ ಇಲ್ಲ. ಶಿರೋಗೃಹೀತ್ವ ಸ್ವೇದಶ್ಚ ಸಮಜಾಯತ. ಭೀಷ್ಮ ದ್ರೋಣ ಕೃಪಾದಿಗಳಿಗೆ ಮೈಯೆಲ್ಲ ಬೆವುತು ಹೋಗಿದೆ. ಏನಿದು? ಇದಕ್ಕೇನು ಉತ್ತರ? ಏನು ಮಾಡಬೇಕು ಇದಕ್ಕೆ? ಈ ಅವಸ್ಥೆಯಲ್ಲಿ ನಾವು ತಿಳಿತಾ ಇಲ್ಲ. ನಾವು ಮೈಯೆಲ್ಲ ಬೆವುತು ಹೋಗಿದೆ. ಶಿರೋಗೃಹೀತ್ವ ವಿದುರ ಗತಸತ್ವ ಇಭಾಭವತ. ತಲೆ ಹಿಡ್ಕೊಂಡು ಕೂತಿದ್ದಾನೆ ವಿದುರ. ಅಯ್ಯೋ, ಎಂಥ ಅವಸ್ಥೆ ಬಂತಿದ್ದು! ಕಣ್ಣೆದರು ನೋಡುವ ಪ್ರಸಂಗ ಬಂತಲ್ಲ. ಎಲ್ಲೋ ಮೂಲೆಯಲ್ಲಿ ಅನ್ಯಾಯ ಮಾಡಿದ್ರು, ಎಲ್ಲ ಹೆಂಡ ಕುಡುಕರು ಕೂತಿದ್ರು. ಹೆಂಡ ಕುಡುಕರ ಸಭೆಯಲ್ಲಿ ಏನೋ ಅನ್ಯಾಯವಾಗೋಯಿತು ಅಂದರೆ ವಿವೇಕಿಗಳು ಅದನ್ನು ರೆಕ್ಟಿಫೈ ಮಾಡಬಹುದು. ಆದರೆ ವಿವೇಕಿಗಳು ಕೂತು ಉಪಸ್ಥಿತರಾಗಿದ್ದು ಅಧ್ಯಕ್ಷ ಪದವಿಯಲ್ಲಿ ಆಸೀನರಾಗಿದ್ದಾಗ ಈ ತರಹದ ಅನ್ಯಾಯಗಳಾಗ್ತಾ ಇವೆ ಅಂತಂದ್ರೆ ಆ ಅನ್ಯಾಯವನ್ನು ತೊಡೆದು ಹಾಕುವುದಕ್ಕೆ ಏನು ಉಪಾಯ? ಪ್ರಾಣ ಕಳಕೊಂಡಂತೆ ವಿದುರ ಕೇವಲ ಶರೀರದಿಂದ ಕೂತಿದ್ದಾನೆ. ತಲೆ ಬಿಸಿ ಮಾಡಿಕೊಂಡು ಆಸ್ತೆ ಧ್ಯಾಯನ್ ಅಧೋವಕ್ತ್ರ ನಿಶ್ವಸನ್ನಿವ ಪನ್ನಗಃ ಬಾಲ್ಮೀಕ ಸೋಮದತ್ತಶ್ಚ ಪ್ರಾತಿಪೇಯಶ್ಚ ಸಂಜಯ. ಎಲ್ಲರೂ ಅಲ್ಲಿ ಕೂತಿದ್ದಾರೆ, ಎಲ್ಲರೂ ದುಃಖ ಪಡ್ತಾ ಇದ್ದಾರೆ. ಅಶ್ವತ್ಥಾಮಾಚಾರ್ಯರು, ಭೂರಿಶ್ರವ, ಯುಯುತ್ಸು, ಧೃತರಾಷ್ಟ್ರಜ,
ಎಲ್ಲರೂ ಅಧೋವಕ್ತಾಹ, ಯಾರೂ ಮಾತಾಡಿಲ್ಲ. ಧೃತರಾಷ್ಟ್ರಸ್ಥ ಸಂಭೃಷ್ಟ ಪರ್ಯಪೃಚ್ಛತ್ ಪುನಃ ಪುನಃ. ಧೃತರಾಷ್ಟ್ರ ಮತ್ತೆ ಮತ್ತೆ ಕೇಳ್ತಾನೆ ಪಕ್ಕದಲ್ಲಿ ಕೂತಿರುವ ಸಂಜಯನಿಗೆ, ಕಿಂಜಿತಂ ಕಿಂಜಿತಂ. ಕುರುಡ ಧೃತರಾಷ್ಟ್ರ ಗಂಧರ್ವ ನಿಜ, ಆದರೆ ಇಲ್ಲಿ ಮಾಡಿದ ಅವನ ರೋಲ್ ಅತ್ಯಂತ ಹೀನವಾದ ರೋಲ್, ಅತ್ಯಂತ ಹೀನವಾದ ನೀಚವಾದ ಕೃತ್ಯವನ್ನು ಮಾಡ್ತಾ ಇದ್ದಾನೆ. ಕಣ್ಣಿಲ್ಲದ ಧೃತರಾಷ್ಟ್ರ ಹಿರಿಪದದಲ್ಲಿ ಕೂತ್ಕೊಂಡು ಮಾಡಬೇಕಾದ ಮಾರ್ಗದರ್ಶನವನ್ನು ಮಾಡದೆ, ಅನ್ಯಾಯವನ್ನು ತೊಡೆಯದೆ ಅದಕ್ಕೆ ಪುರಸ್ಕಾರ ಮಾಡುವಂತೆ ಧೃತರಾಷ್ಟ್ರಸ್ಥ ಸಂಭೃಷ್ಟ ಪರ್ಯಪೃಚ್ಛತ್ ಪುನಃ ಪುನಃ. ಅತ್ಯಂತ ಸಂತೋಷದಿಂದ ಇದೆಲ್ಲ ನನ್ನ ಪಾಲಿಗೆ ಬಿತ್ತಲ್ಲ, ಇವರೆಲ್ಲರೂ ನನ್ನ ದಾಸರಾದರಲ್ಲ, ಹಣಕಾಸು ಬಂತು ಅಂತನ್ನುವುದಕ್ಕೆ ಸಂತೋಷ ಪಟ್ಟರೆ ತಪ್ಪಿಲ್ಲ, ಆದರೆ ಅದು ತಪ್ಪೇ, ಅದು ತಪ್ಪಿಲ್ಲ. ಆದರೆ ಹಣಕಾಸು ಅಲ್ಲ, ನಕುಲ ಸಹದೇವ ಅರ್ಜುನ ಭೀಮ ದ್ರೌಪದಿಯನ್ನು ಕೂಡ ದಾಸಿಯಾಗಿ ಅವಳನ್ನು ಮಾರಿಕೊಂಡಾಗ ಸೋತಾಗ ಆನಂದಪಟ್ಟ, ಹರ್ಷಪಟ್ಟ, ಸಂತೋಷ ಪಡ್ತಾನೆ. ಇವನು ಏನು ಧೃತರಾಷ್ಟ್ರ, ಇವರೆಲ್ಲ ಏನು ದೇವತೆಗಳು, ಏನು ಗಂಧರ್ವರು, ಯಾಕೆ ಇವರಿಗೆ ನ್ಯಾಯ ಬರಲಿಲ್ಲ, ಯಾಕೆ ಧರ್ಮ ಇವರಿಗೆ ತಲೆಗೆ ಹೊಳಿಲಿಲ್ಲ. ಕಿಂಜಿತಂ ಕಿಂಜಿತಂ ಇತಿ ಹ್ಯಾಕಾರಂ ನಾಭ್ಯರಕ್ಷತ. ತನ್ನ ಗಂಭೀರವಾಗಿ ಸುದ್ದಿ ಕಿವಿಗೆ ಬಂದಾಗ ಕೇಳುವುದಕ್ಕಿಂತ ಮೊದಲೇನೆ ಏನು ಗೆದ್ದ ಈಗ ಅಂತ ಹೇಳಿ ತನ್ನ ಗಾಂಭೀರ್ಯವನ್ನು ಕಾಳಿಕೊಳ್ಳದೇನೆ ತಾನು ತೋರಿಸಿಕೊಡ್ತಾ ಇದ್ದಂತೆ ತನ್ನ ಲೋಭವಿದೆ ಅನ್ನುವುದನ್ನು. ಅಷ್ಟರ ಮಟ್ಟಿಗೆ ತೋರಿಸುವಂತಹ ಆಕಾರಂ ಅಭ್ಯರಕ್ಷತ ಜಹರ್ಷ ಕರ್ಣೋ ಅತಿಭೃಷಂ ಸಹ ದುಶ್ಯಾಸನಾದಿಭಿ. ಕರ್ಣ ಭಾರಿ ಖುಷಿಯಾಯಿತು. ಕರ್ಣನ ಪ್ರೇಮಿಗಳು, ಕರ್ಣ ಭಕ್ತರು ಇವತ್ತಿನ ಕಾಲದಲ್ಲಿ ಬಹಳ ತುಂಬ, ನೂರಾರು ಅಲ್ಲ, ಸಾವಿರಾರು ಅಲ್ಲ, ಲಕ್ಷಗಟ್ಟಲೆ ಕರ್ಣ ಭಕ್ತರಿದ್ದಾರೆ. ಆದರೆ ಕರ್ಣನ ಅನ್ಯಾಯದ ಚರಮಸೀಮೆ ಏನೇನು ಅನ್ನುವುದನ್ನು ತಿಳಿದುಕೊಳ್ಳದೆ ಇದ್ದರೆ ಕರ್ಣನಲ್ಲಿ ಪ್ರೇಮ ಮಾಡಿ ಏನು ಪ್ರಯೋಜನವಿಲ್ಲ. ನಮ್ಮಲ್ಲಿ ತಾತ್ಪರ್ಯ ನಿರ್ಣಯವನ್ನು ಅಧ್ಯಯನ ಮಾಡಿದ ಅನೇಕರಲ್ಲಿ ಕರ್ಣನ ಬಗ್ಗೆ ಬಹಳ ಪ್ರೇಮ ಇದ್ದವರಿದ್ದಾರೆ. ಕರ್ಣ ದೊಡ್ಡವ, ಇದರಲ್ಲಿ ವಿವಾದವಿಲ್ಲ. ಕರ್ಣ ಮಹಾಜ್ಞಾನಿ, ಕರ್ಣ ಮಹಾಶೂರ, ಕರ್ಣ ಮಹಾದಾನಿ, ಇವುಗಳಲ್ಲಿ ಯಾವ ವಿಚಾರವಿಲ್ಲ. ಕರ್ಣ ಮಹಾ ವಿಷ್ಣು ಭಕ್ತ, ಅದರಲ್ಲೂ ವಿವಾದವಿಲ್ಲ. ಆದರೆ ಮಾಡಿದ ಹೀನ ಕೃತ್ಯಗಳಲ್ಲಿ ಅತ್ಯಂತ ಹೀನ ಕೃತ್ಯವನ್ನ ದುಶ್ಯಾಸನ ದುರ್ಯೋಧನರು ಮಾಡದಷ್ಟು ಹೀನ ಕೃತ್ಯವನ್ನ ಕರ್ಣ ಮಾಡಿದ್ದುಂಟು. ಇದನ್ನು ನಾವು ಮರಿತಕ್ಕದ್ದಲ್ಲ. ಶ್ರೀಮದಾಚಾರ್ಯರು ಒಂದು ಮಾತನ್ನಂದಿದ್ದಾರೆ, ಭಾವತೋ ನೈವ ದುಷ್ಟ. ಅದರ ಅರ್ಥ ಏನು? ಭಾವತೋ ನೈವ ದುಷ್ಟ ಅಂತನ್ನುವುದಕ್ಕೆ ಅರ್ಥ ಏನು? ಸ್ವಭಾವದಿಂದ ಅವನು ದುಷ್ಟನಲ್ಲ. ಹೌದು, ಸ್ವಭಾವದಿಂದ ಅವನು ದುಷ್ಟನಲ್ಲ. ಸ್ವಭಾವ ಅಂದರೆ ಏನು ಅವನದು? ಏನು ಸ್ವಭಾವ ಅವನದು? ಅವನು ಕರ್ಣ, ದೇವತೆ, ಸೂರ್ಯ ದುಷ್ಟ ಅಲ್ಲೇ ಅಲ್ಲ. ಸೂರ್ಯ ದುಷ್ಟ ಅಂತ ಯಾರು ಹೇಳಿದರು? ಈಗ ಅವನು ಕರ್ಣನಾಗಿ ಬಂದಾಗ ಸೂರ್ಯ ಮಾಡಿದ ಕರ್ಮಗಳು ಮಾತ್ರ ಅತ್ಯಂತ ನೀಚವಾದ ಕರ್ಮ, ಅತ್ಯಂತ ನೀಚವಾದ ಕರ್ಮಗಳನ್ನು ಮಾಡಿದ್ದಾನೆ. ಆ ಕರ್ಮಗಳನ್ನು ಯಾವ ಜೀವರಾಶಿಯೂ ಕೂಡ ಆ ವಿಧವಾದ ಕರ್ಮವನ್ನು ಮಾಡಲಿಕ್ಕೆ ಸಾಧ್ಯವಿಲ್ಲ. ಸ್ವತಃ ದುಶ್ಯಾಸನ, ಸ್ವತಃ ದುರ್ಯೋಧನ ಈ ವಿಧವಾದಂತಹ ಕೆಟ್ಟ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯವಿಲ್ಲ. ಇದನ್ನು ಮಹಾಭಾರತದ ಇವತ್ತಿನ ಭಾಗದಲ್ಲಿ ಓದುವಾಗ ನಿಮಗೆ ಅರ್ಥವಾಗತ್ತೆ. ಯಾಕೆ ಈ ಮಾತನ್ನು ತಿಳ್ಕೋಬೇಕು? ಕರ್ಣನನ್ನ ವಿನಾಕಾರಣವಾಗಿ ಪುರಸ್ಕಾರ ಕೊಟ್ಟು, ದುರ್ಯೋಧನ ನೀಚ ಅಂತನ್ನುವುದು ಸಿದ್ಧ, ಅವನ ಬಗ್ಗೆ ಹೆಚ್ಚು ಹೇಳಬೇಕಾದದ್ದು ಅಗತ್ಯವಿಲ್ಲ. ಆದರೆ ಕರ್ಣನನ್ನು ವಿಶೇಷವಾಗಿ ಪ್ರೋತ್ಸಾಹನೆ ಕೊಟ್ಟು ಜಾತೀಯತೆ ನಿಮಿತ್ತದಿಂದ, ಕೇವಲ ಪರಾಕ್ರಮಿ ಅಂತನ್ನುವ ಕಾರಣಕ್ಕಲ್ಲ, ಜಾತೀಯತೆಯನ್ನು ತಾವು ನಿಮಿತ್ತ ಮಾಡಿಕೊಂಡು ಇವತ್ತಿನ ಜನ ಹೀನ ಜಾತಿಯ ಆ ಕರ್ಣನಿಗೆ ನೀವು ಪುರಸ್ಕಾರ ಕೊಡಲಿಲ್ಲ ಅಂತ ಹೇಳ್ತಾರೆ. ಮಾತು ಸುಳ್ಳದು. ಇದೇ ವಿದುರ ಅವನು ಹೀನ ಜಾತಿಯವನು, ಶೂದ್ರ ಜಾತಿಯವನು. ಆದರೆ ಶೂದ್ರ ಜಾತಿಯ ವಿದುರನಿಗೆ ಏನು ಗೌರವವಿತ್ತು? ಅಪಾರವಾದ ಗೌರವವಿದೆ. ಎಂಥ ಗೌರವವಿದೆ! ಯಾಕೆ ಕರ್ಣನಿಗೆ ಅಗೌರವ ಕೊಡುವುದಕ್ಕೆ ಕಾರಣ ಏನು ಅವಕಾಶ ಇತ್ತು? ವಿದುರನಿಗೆ ಇಷ್ಟು ಪೂಜ್ಯವಾದ ಗೌರವವನ್ನ, ಮರ್ಯಾದೆಯನ್ನ ಕೊಟ್ಟು
ಅವನು ಆಡಿದ ಮಾತುಗಳೆಲ್ಲ ಧರ್ಮ, ಶಾಸ್ತ್ರ, ನ್ಯಾಯ, ನೀತಿ ಎಂಬುದಾಗಿ ಇಂದಿಗೆ ಪಾಲನೆ ಮಾಡುವಂತಹ ಒಂದು ಪರಂಪರೆ ಬಂದಿದೆ. ವಿದುರ ನೀತಿ ಅಂತ ಪ್ರಸಿದ್ಧವಾಗಿದೆ. ಇಂಥದ್ದು ಯಾಕೆ ಕರ್ಣನ ಬಗ್ಗೆ ಈ ವಿಧವಾದ ಅಸಡ್ಡೆ, ತಿರಸ್ಕಾರ, ಅಗೌರವ ಬರಲಿಕ್ಕೆ ಕಾರಣ? ಏನೂ ಕಾರಣವಿಲ್ಲ. ಸೂತಾಚಾರ್ಯರು ಯಾರು ಪುರಾಣವನ್ನು ಹೇಳಿದರೋ ಆ ಪುರಾಣವನ್ನು ಹೇಳಿದ ಆಚಾರ್ಯರು ಸ್ವತಃ ಶೂದ್ರರು. ಅವರು ಹೇಳಿದಂತಹ ಪುರಾಣವನ್ನು ಎಲ್ಲರೂ ಅತ್ಯಂತ ಮಾನ್ಯವಾಗಿ ಸ್ವೀಕಾರ ಮಾಡ್ತಾರೆ. ಯಾರು ಸ್ವೀಕಾರ ಮಾಡಲಿಲ್ಲ? ಜಾತಿಯಿಂದ ಆಗಿನ ಕಾಲದಲ್ಲಿ ಜಾತಿ ಇತ್ತು. ಆದರೆ ಜಾತಿಯ ನಿಮಿತ್ತವಾಗಿ ವ್ಯಕ್ತಿಯ ಗುಣವನ್ನು ತಿರಸ್ಕರಿಸುವಂತಹ ಕ್ರಮ ಹಿಂದೂ ಇರಲಿಲ್ಲ. ಇದನ್ನು ಗಮನದಲ್ಲಿಟ್ಕೊಳ್ಳಿ. ಹಾಗಾದರೆ ಕರ್ಣನಿಗೆ ತಿರಸ್ಕಾರವಾಗಲಿಲ್ವೇ? ಇದನ್ನು ಸ್ವಲ್ಪ ವಿಚಾರ ಮಾಡೋಣ. ಕರ್ಣನ ದೌರ್ಜನ್ಯ, ಕರ್ಣನ ನೀಚಕೃತ್ಯಗಳಿಂದಾಗಿ ಕರ್ಣ ತಾನು ಅಧಪತಿತನಾದನೇ ಹೊರತು ಕರ್ಣ ತನ್ನ ಗುಣಮಟ್ಟವನ್ನು ಕಾಯ್ದುಕೊಳ್ಳಿಲ್ಲ. ಅದಕ್ಕಾಗಿ ಅವನು ಕ್ಷುದ್ರನಾದ. ಅವನನ್ನು ಎಲ್ಲರೂ ತಿರಸ್ಕಾರ ಮಾಡಿದರು. ಏನೇ ತಿರಸ್ಕಾರ ಮಾಡಿದ್ರೆ ಅದಕ್ಕೆ ಕಾರಣ ಅದು. ಇವತ್ತು ಆ ಮಾತನ್ನು ಅರ್ಥ ಮಾಡಿಕೊಳ್ಳೋಣ. ಜಹರ್ಷ ಕರ್ಣೋ ನೋಡಿ, ಎಲ್ಲ ವೃದ್ಧರು, ಎಲ್ಲ ಸಭ್ಯರು, ಎಲ್ಲ ಜ್ಞಾನಿಗಳು, ಎಲ್ಲ ವಿದ್ವಾಂಸರು, ಸ್ವತಃ ಅಶ್ವತ್ಥಾಮಾಚಾರ್ಯರು ದುರ್ಯೋಧನನ ಪಕ್ಷದಲ್ಲಿ ನಿಂತು ಕೊನೆ ಕಾಲದಲ್ಲಿ ಸಮಗ್ರವಾದ ರಾಜ್ಯವನ್ನು ನಿನಗೆ ತಂದು ಕೊಡ್ತೇನೆ ಎಂದು ಪ್ರತಿಜ್ಞೆ ಮಾಡಿ ಹೋಗಿರತಕ್ಕಂತಹ ಅಶ್ವತ್ಥಾಮಾಚಾರ್ಯರು ಕೂಡ ಕಣ್ಣೀರು ಹಾಕಿ ದುಃಖಪಟ್ಟಿದ್ದಾರೆ ದ್ರೌಪದಿಯನ್ನ ಪಣಕ್ಕಿಟ್ಟಾಗ. ಭೀಷ್ಮ ದ್ರೋಣಾದಿಗಳಂತೂ ಸರಿಯೇ, ಯಾರು ಸಂಬಂಧವಿಲ್ಲದೆ ಇರತಕ್ಕಂತಹ ಅತ್ಯಂತ ಉದಾಸೀನರಾಗಿರತಕ್ಕ ಭೂರಿಶ್ರವ, ಶಲ, ಮತ್ತೊಬ್ಬರು ಅವರೆಲ್ಲರೂ ದುಃಖಪಟ್ಟಿದ್ದಾರೆ. ಬಾಲ್ಯೀಕಾದಿಗಳು ಇವರೆಲ್ಲರೂ ದುಃಖಪಟ್ಟಾಗ ಕರ್ಣೋ ಜಹರ್ಷ ಕರ್ಣೋ ಅತಿ ಭೃಶಂ ಬಹಳವಾಗಿ ಅತಿಯಾಗಿ ಸಂತೋಷಪಟ್ಟ. ದ್ರೌಪದಿಯನ್ನು ಸೋತದ್ದಕ್ಕೆ ಭಾರಿ ಅವನಿಗೆ ಸಂತೋಷವಾಯಿತು. ಸಹ ದುಶ್ಯಾಸನಾದಿವಿ ಸಂತೋಷಪಟ್ಟದ್ದು ಮುಖ್ಯ ಕರ್ಣ, ಜೊತೆಗೆ ದುಶ್ಯಾಸನನು ಸಂತೋಷಪಟ್ಟ. ಇತರೆ ಶಾಂತ ಸಭ್ಯಾನ ನೇತ್ರೇಭ್ಯ ಪ್ರಾಪತಜ್ಜಲಂ, ಉಳಿದೆಲ್ಲ ಜನರ ಸಭೆಯಲ್ಲಿ ಕುಳಿತಿರುವ ಜನರ ಕಣ್ಣೀರಿನಿಂದ ಕಂಬರಿ ಹರಿದು ಬಿತ್ತು. ಹೊತ್ತಿದ್ದಾರೆ, ಗೋಳಿಟ್ಟಿದ್ದಾರೆ. ಸೌಬಲಸ್ತ್ವಭಿದಾಯ ಇವಂ ಜಿತಕಾಶಿ ಮದೋತ್ಕಟಃ ಜಿತಭಿತ್ತೇವತಾನಕ್ಷಾನ್ ಪುನರೇವನ್ವಪದ್ಯತೆ. ದುರ್ಯೋಧನ ಹೇಳ್ತಾನೆ, ಏಹಿ ಕ್ಷತ್ರ ದ್ರೌಪದೀಂ ಆನಯಸ್ಸ ಪ್ರಿಯಾಂ ಭಾರ್ಯಾಂ ಸಮ್ಮತಾಂ ಪಾಂಡವಾನಾಂ. ದುರ್ಯೋಧನನ ದೌರ್ಜನ್ಯ ನೋಡಿ, ಅವನ ಉದ್ಧಟತನ. ಯಾವ ಜೂಜಾಟಕ್ಕೆ ವಿರೋಧವನ್ನು ಮಾಡಿದ್ದ ಆ ವಿದುರನಿಗೇನೆ ಹೇಳ್ತಾನೆ, ಕರೆದು ಹೇಳ್ತಾನೆ, ವಿದುರ ಕಕ್ಕ ಅಂತಲ್ಲಿಲ್ಲ, ಕ್ಷತ್ತಃ ಸೂತ, ಈಗೊಂದು ಕೆಲಸ ಮಾಡಬೇಕು ನೀನು. ದ್ರೌಪದಿಯನ್ನು ನಾವು ಗೆದ್ದಿದ್ದೇವೆ, ಧರ್ಮರಾಜ ಸೋತಿದ್ದಾನೆ. ಆ ದ್ರೌಪದಿಯನ್ನು ಕರ್ಕೊಂಡು ಬಾ ಇಲ್ಲಿ, ನನ್ನ ಆಜ್ಞೆ ಇದು. ಏಹಿ ಕ್ಷತ್ತಃ ದ್ರೌಪದೀಂ ಆನಯಸ್ವ ಪ್ರಿಯಾಂ ಭಾರ್ಯಾಂ ಸಮ್ಮತಾಂ ಪಾಂಡವಾನಾಂ ಸಮ್ಮಾರ್ಜತಾಂ ವೇಶ್ಮ ಪರಯಿತು ಶೀಘ್ರಂ. ನಮ್ಮ ಮನೆಯಲ್ಲಿ ದುರ್ಯೋಧನ ಎಷ್ಟು ದುಷ್ಟತನ ಮಾಡಿದರೂ ಕೂಡ ಕರ್ಣನಷ್ಟು ದುಷ್ಟತನ ಮಾಡಲಿಕ್ಕಾಗಲಿಲ್ಲ. ಇದನ್ನು ನಾನು ನಿಮಗೆ ಸಿದ್ಧಪಡಿಸಿ ತೋರಿಸ್ತೇನೆ, ಮಹಾಭಾರತದ ವಾಕ್ಯಗಳಿಂದ ಸಿದ್ಧಪಡಿಸಿ ತೋರಿಸ್ತೇನೆ. ಅವನು ಹೇಳ್ತಾನೆ, ದುರ್ಯೋಧನ ನಮ್ಮ ಮನೆಯಲ್ಲಿ ಕಸ ಗುಡಿಸಲಿ ಅಂತಂತಾನೆ. ದುರ್ಯೋಧನ ಅನ್ನೋದೇನು, ನನ್ನ ಮನೆಯಲ್ಲಿ ಕಸ ಗುಡಿಸಲಿ, ನಮ್ಮ ಹೆಣ್ಣು ಮಕ್ಕಳಿಗೆ ಕೆಲಸ ಕೊಡದಂತೆ ಸೇವೆ ಮಾಡುವುದಕ್ಕೆ ನನ್ನ ಆ ದ್ರೌಪದಿ ಬಂದು ನಮ್ಮ ಮನೆಯಲ್ಲಿ ಕಸ ಗುಡಿಸಲಿ. ಸಮ್ಮಾರ್ಜತಾಂ ವೇಶ್ಮ ಪರಯಿತು ಶೀಘ್ರಂ. ಒಳಕು ಅತ್ಯಂತ ಹೀನ ಕೆಲಸವನ್ನು ಮಾಡತಕ್ಕಂತಹ ಏನು ದಾಸಿಯರಿದ್ದಾರಲ್ಲ, ಆ ದಾಸಿಯರ ಜೊತೆಗೆ ದ್ರೌಪದಿ ನನ್ನ ಮನೆಯ ಅಂಗಳವನ್ನು ಹುಡುಗಲಿ, ಕಸಗುಡಿಸಲಿ. ವಿದುರೋ ವಾಚ, ವಿದುರ ಅಂಚಾನೆ, ದುರ್ವಿಭಾಷಂ ಭಾಷಿತಂ, ಆಡಬಾರದ ಮಾತಾಡ್ತಾ ಇದ್ದೀಯೋ ಮೂರ್ಖ ದುರ್ಯೋಧನ. ಯಾರ ಬಗ್ಗೆ ಏನು ಮಾತಾಡಬೇಕು ಗೊತ್ತಿಲ್ಲ ನಿನಗೆ. ತ್ವಾದೃಶೇನ ನಮಂದ ಸಂಬುದ್ಧಸಿ ಪಾಶಬದ್ಧ, ಪಾಶ ಕಟ್ಟಿದಾಗ ಯಾವ ರೀತಿಯಾಗಿ ದಿಕ್ಕು ತೋಚುವುದಿಲ್ಲ, ಹಾಗೆ ನಿನಗೆ ಬುದ್ಧಿ ಪಾಶ ಕಟ್ಟಿ ಹೋಗಿದೆ, ಮಾಯಾಪಾಶದಿಂದ ಬದ್ಧನಾಗಿದ್ದಿ, ಹಾಳಾಗಿ ಹೋಗ್ತೀನಿ.
ಪ್ರಪಾತೆ ತ್ವಂ ಲಂಬಮಾನೋ ನವೇತ್ಸಿ ವ್ಯಾಘ್ರಾನ್ ಮೃಗ ಕೋಪಯಸೆ ಅತಿವೇಲಂ. ಅಲ್ಲೋ, ಎದುರಿನಲ್ಲಿ ಹುಲಿಗಳು ಕೂತಿವೆ, ನೀನೊಂದು ಸಣ್ಣ ಮೃಗ, ಅವರನ್ನು ಛೇಡಿಸಿ, ಅವರನ್ನು ಪೀಡಿಸಿ, ಅವರಿಗೆ ಕೋಪಗೊಳಿಸಿ ನೀನು ಅವರ ಬಾಯಿಯಲ್ಲಿ ತುತ್ತಾಗಿ ಬೀಳ್ತಿ, ಸತ್ತೋಗ್ತಿ. ಬೇಡ, ಅವರನ್ನು ಪರೀಕ್ಷೆ ಮಾಡಬೇಡ. ಆಶೀ ವಿಷಾಸ್ತೆ ಶಿರಸಿ ಪೂರ್ಣಕೋಪಾ ಮಹಾವಿಷಾ ಮಾ ಕೋಪಿಷ್ಠಾ ಅನೀಶೇನ ಹಿ ರಾಜ್ಞೀಶ ಪಣೇನ್ಯಸ್ತೇತಿ ಮೇಮತಿ. ತಪ್ಪಿದು ಧರ್ಮರಾಜ ದ್ರೌಪದಿಯನ್ನ ಎಂದೆಂದಿಗೂ ಪಣಕ್ಕೆ ಇಡುವುದು ಸಾಧ್ಯವಿಲ್ಲ, ಇಡ್ಲಿಕ್ಕೆ ಬರುವುದಿಲ್ಲ, ಇಡುವುದಕ್ಕೆ ಅವನಿಗೇನೂ ಅಧಿಕಾರವಿಲ್ಲ. ಧರ್ಮರಾಜ ಏನಿದ್ರೂ ತಾನು ದಾಸನಾದರೆ ಅವನೊಟ್ಟಿಗೆ ದ್ರೌಪದಿ ಇರ್ತಾಳೆ. ದ್ರೌಪದಿ ಗಂಡನ ದಾಸಿ ಹೊರತು ದ್ರೌಪದಿ ಸ್ವಂತವಾಗಿ ನಿನ್ನ ದಾಸಿ ಆಗುವುದಿಲ್ಲ. ಧರ್ಮರಾಜ ನಿನ್ನ ದ್ರೌಪದಿಯನ್ನು ಪಣಕ್ಕಿಟ್ಟಿದ್ದಾನೆ ಅಂತ ನೀನು ತಿಳ್ಕೊಂಡಿದ್ದಿ, ಅದು ನ್ಯಾಯವಲ್ಲ. ಜೂಜದ ಆಟದಲ್ಲೂ ಕೂಡ ಕೆಲವು ನ್ಯಾಯಗಳಿವೆ. ಆ ನ್ಯಾಯಕ್ಕನುಗುಣವಾಗಿ ಅವನು ಎಂದೆಂದಿಗೂ ಕೂಡ ದ್ರೌಪದಿಯನ್ನು ಪಣಕ್ಕೆ ಇಡಲಿಕ್ಕೆ ಸಾಧ್ಯವಿಲ್ಲದೆ ಇದ್ದದ್ದರಿಂದಾಗಿ ಅವನಿಟ್ಟದ್ದೇ ತಪ್ಪು, ಇಡ್ಲಿಕ್ಕೆ ಬರುವುದಿಲ್ಲ, ಕಳ್ಕೊಳ್ಳಿಕ್ಕಾಗುವುದಿಲ್ಲ, ಅವಳು ನಿನ್ನ ದಾಸಿ ಆಗಿಲ್ಲ. ಆದ್ದರಿಂದ ಅವಳನ್ನು ಕರೆತರುವ ಪ್ರಸಂಗವಿಲ್ಲ. ಯಥಾಸ್ಯ ವಾಚಾ ಪರ ಉದ್ವಿಜೇತ ನತಾಂ ವದೇ ದೃಶತೀಂ ಪಾಪಲೋಕ್ಯಾಂ ಸಮುಚ್ಚರಂತ್ಯತಿವಾದಂಶ್ಚ ವಕ್ತ್ರಾದ್ ಯೈರಾಹತ ಶೋಚತಿ ರಾತ್ರ್ಯಹಾನಿ ಮಜ್ಜಂತಲಾಭೂನಿ ಶಿಲಃ ಪ್ಲವಂತೆ. ಟೊಳ್ಳು ಕುಂಬಳಕಾಯಿಗಳೆಲ್ಲ ಮುಳುಗ್ತಾ ಇವೆ, ಕಲ್ಲುಗಳೆಲ್ಲ ತೇಲ್ತಾ ಇವೆ. ದುರ್ಯೋಧನ, ಇದು ಸತ್ಯ ಅಂತ ತಿಳ್ಕೋಬೇಡ. ಸಮರ್ಥರಾದ ಭೀಮಾದಿಗಳೆಲ್ಲ ದುರ್ಬಲರಾಗಿ ಕೂತ್ಕೊಂಡಿದ್ದಾರೆ ಕೆಳಗೆ ಮುಖ ಹಾಕಿಕೊಂಡು. ಅಂದಾಗ ನೀನು ಪ್ರಬಲನಾದಿ, ನೀನು ಸಮರ್ಥನಾದಿ, ನೀನು ಅವರನ್ನು ಗೆದ್ದಿ ಅಂತ ಭಾವಿಸಬೇಡ ಅಂತ ಬೈತಾನೆ ವಿದುರ ಬೈದಾಗ, ಧಿಗಸ್ತು ಕ್ಷತ್ತಾರ ಬಿತಿ ಬ್ರುವಾಣೋ ದರ್ಪೇಣ ಮತ್ತೋ ಧೃತರಾಷ್ಟ್ರಸ್ಯ ಪುತ್ರ ಅವೈಕ್ಷತ ಪ್ರಾತಿಕಾಮಿಂ ಸಭಾಯಾಂ ಉವಾಚ ಚೈನಂ ಪರಮಾರ್ಯ ಮಧ್ಯೆ. ವಿದುರನಿಗೆ ಧಿಕ್ಕಾರವಿಲ್ಲ. ರಾಜ ಹೇಳಿದ ಕೆಲಸವನ್ನು ವಿದುರ ಮಾಡುವುದಿಲ್ಲ, ಇವನಿಗೆ ಧಿಕ್ಕಾರವಿಲ್ಲ, ಅವನಿಗೆ ನಾಚಿಕೆ ಇಲ್ಲ, ಬುದ್ಧಿ ಇಲ್ಲ ಅಂತ ದುರ್ಯೋಧನ ಬೈದು ಪ್ರತಿ ಬದಿಯಲ್ಲಿ ನಿಂತಿರುವಂತಹ ಪ್ರಾತಿಕಾಮಿ ಅಂತನ್ನುವಂತಹ ಒಬ್ಬ ಸೇವಕ ಆ ಪ್ರಾತಿಕಾಮಿಗೆ ಹೇಳ್ತಾನೆ, ತ್ವಂ ಪ್ರಾತಿಕಾಮಿನ್ ದ್ರೌಪದೀಂ ಆನಯಸ್ವ, ದ್ರೌಪದಿಯನ್ನು ಕರ್ಕೊಂಡ್ ಬಾ, ಪ್ರಾತಿಕಾಮಿ ಹೋಗ್ ಅಂದಾಗ, ಕ್ಷತ್ತಾಹ್ಯಯಂ ವ್ಯವದತ್ತೇವ ಭೀತೋ, ಭೀಮನಿಂದ ಬೆದರಿ ಅವನಿಗೆ ಏನೇನೋ ಧರ್ಮದ ನಾನಾ ವಿಧವಾದ ಸಂಕೋಲೆಗಳು, ಅವುಗಳಿಂದ ಭಯಗೊಂಡು ವಿದುರ ದ್ರೌಪದಿಯನ್ನು ಕರೆತರುವುದಕ್ಕೆ ಸಂಕೋಚ ಪಡ್ತಾ ಇದ್ದಾನೆ. ಅವನಿಗಾಗುವುದಿಲ್ಲ, ನೀನು ಹೋಗ ಕೆಲಸ ಮಾಡಿಕೊಂಡು ಬಾ ಅಂದಾಗ ಪ್ರಾತಿಕಾಮಿ ಎದ್ದ, ಅವಸರದಿಂದ ಹೋದ, ರಾಜನ ಮಾತನ್ನು ಹೇಳಿದ. ಯುಧಿಷ್ಠಿರೋದ್ಯೂತಮದೇನ ಮತ್ತೋ ದುರ್ಯೋಧನೋ ದ್ರೌಪದಿ ತ್ವಾಮ ಜೈಷೀತ್. ದ್ರೌಪದಿ, ನಿನ್ನನ್ನ ಧರ್ಮರಾಜ ಸೋತಿದ್ದಾನೆ, ನೀನು ದಾಸಿಯಾಗಿದ್ದಿ, ಆದ್ದರಿಂದ ದುರ್ಯೋಧನ ರಾಜ ದಾಸಿಯಾದ ನಿನಗೆ ಆಜ್ಞೆ ಮಾಡ್ತಾ ಇದ್ದಾನೆ, ಬರಬೇಕಂತೆ. ಆಗ ದ್ರೌಪದಿ ಅಂತಾಳೆ, ಇದೇನಿದು ಹೊಸ ಮಾತಿದು? ಅವಳು ಕೇಳ್ತಾಳೆ, ಇದೇನಿದು ಹೊಸ ಮಾತು? ಕಥಂ ತ್ವೇವಂ ವದಸಿ ಪ್ರಾತಿಕಾಮಿನ್ ಕೋಹಿ ದೀವಿಯೇದ್ ಭಾರ್ಯಯ ರಾಜಪುತ್ರ. ಹೆಂಡತಿಯನ್ನು ಎಲ್ಲಾದರೂ ಜೂಜಕ್ಕಿಡೋದು, ಪಣಕ್ಕಿಡೋದುಂಟೆ? ಇಲ್ಲ, ಹಾಗೆಲ್ಲೂ ಇಲ್ಲ. ಹೆಂಡತಿ ಏನಿದ್ರು ಗಂಡನ ಅರ್ಧಾಂಗಿನಿ ಅಂದಮೇಲೆ ಗಂಡನಿಗೆ ಅವಳು ಸೇವಕಳಾಗಿರ್ತಾಳೆ, ದಾಸಿಯಾಗಿರ್ತಾಳೆಯೇ ಹೊರತು ಗಂಡನನ್ನು ಬಿಟ್ಟು ಮತ್ತೊಬ್ಬರ ದಾಸಿಯಾಗುವುದು ಸಾಧ್ಯವೇ ಇಲ್ಲ. ಇದೇನ್ ಮಾಡ್ತಾನೆ ಧರ್ಮರಾಜ? ಇದೆಲ್ಲಿ ನ್ಯಾಯ? ಇದು ಹೀಗಾಗ್ಲಿಕ್ಕಾಗುವುದಿಲ್ಲ. ಆದ್ದರಿಂದ ಕಥಂ ದೀವ್ಯೇತ್ ಕೋಹಿ ದೀವ್ಯೇತ್ ಭಾರ್ಯಯ ರಾಜಪುತ್ರ ಮೂಢೋ ರಾಜ ದ್ಯೂತಮದೇನ ಮತ್ತಃ. ಮೋಹಕ್ಕೆ ಸಿಕ್ಕು ಬಿದ್ದಿದ್ದಾನೆ ಧರ್ಮರಾಜ. ಅವನಿಗೆ ದ್ಯೂತ ಮದದಲ್ಲಿ ಮದವೇರಿ ಅಮಲಿನಲ್ಲಿ ಏನೇನೋ ಮಾಡ್ತಾ ಇದ್ದಾನೆ, ಹುಚ್ಚಾಪಚ್ಚ ಮಾಡಿದ್ದಾನೆ. ಹ್ಯಭೂನ್ ನಾಣ್ಯತ್ ಕೈತವ ಮತ್ಸ್ಯ ಕಿಂಚಿತ್. ಅವನಿಗೆ ಮೋಸ ಆಗಿ ಹೋಗಿದೆ, ಇದು ತಪ್ಪು. ಹೆಂಡತಿಯನ್ನು ಎಂದೆಂದಿಗೂ ಜೂಜಿಗಿಡೋದಾಗುವುದಿಲ್ಲ, ಶುದ್ಧ ತಪ್ಪು, ಅನ್ಯಾಯ ಅಂತ ಹೇಳಿದಾಗ, ಯದಾ ನಾಭೂತ್ ಕೈತವ ಅನ್ಯದಸ್ಯ ತದಾ ದೇವೀತ್ ಪಾಂಡವೋ ಜಾತ ಶತ್ರು ನ್ಯಸ್ತಃ ಪೂರ್ವಂ ಭ್ರಾತರಸ್ತೇನ ರಾಜ್ಞ ಸ್ವಯಂ ಚಾತ್ಮ ತ್ವಮಥೋ ರಾಜಪುತ್ರಿ.
ಎಲ್ಲ ತನ್ನದನ್ನೆಲ್ಲವನ್ನು ಕಳಕೊಂಡಾದ ಮೇಲೆ ಇನ್ನೇನೂ ಉಳಿಲಿಲ್ಲ ಅಂತಂದಾಗ ರಾಜ್ಯವನ್ನ, ರಾಷ್ಟ್ರವನ್ನ, ಹೊಲವನ್ನ, ಮನೆಯನ್ನ, ಬಂಗಾರವನ್ನ, ಸಮೃದ್ಧಿ ಎಲ್ಲವನ್ನೂ ಕಳ್ಕೊಂಡ, ತಮ್ಮಂದಿರನ್ನು ಕಳ್ಕೊಂಡ, ಕೊನೆಗೆ ನಿನ್ನನ್ನಿಟ್ಟು ಕಳ್ಕೊಂಡಿದ್ದಾನೆ. ಏನೂ ಇಲ್ಲದಿರುವಾಗ ನಿನ್ನನ್ನು ಇಟ್ಟಿದ್ದಾನೆ. ದ್ರೌಪದ್ಯುವಾಚ ಗಚ್ಚತ್ತಂ ಕಿತವಂ ಗತ್ವ ಸಭಾಯಾಂ ಪೃಚ್ಛ ಸೂತಜ ಕಿಂತು ಪೂರ್ವಂ ಪರಾಜೈಷೀಹಿ ಆತ್ಮಾನಂ ಅಥವಾನು ಮಾಂ. ನನ್ನನ್ನು ಮೊದಲು ಕಳೆದುಕೊಂಡದ್ದು, ತನ್ನನ್ನು ತಾನು ಮೊದಲು ಕಳೆದುಕೊಂಡದ್ದು, ಕೇಳಿಕೊಂಡು ಬಾ, ಆಮೇಲೆ ನಾನಿಲ್ಲಿ ಬರ್ತೇನೆ. ಇದು ದ್ರೌಪದಿ